ಅಹಿತಕರ ಘಟನೆಗೆ ಆಸ್ಪದ ನೀಡಬಾರದು. ಡಿವೈಎಸ್ಪಿ ಮಂಜುನಾಥ ಜನರಿಗೆ ಸೂಚನೆ. ಸಾರ್ವಜನಿಕರು ಹಬ್ಬದ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡಬಾರದೆಂದು ಮಧುಗಿರಿಯ ಡಿವೈಎಸ್ಪಿ ಮಂಜುನಾಥ್ ತಿಳಿಸಿದರು. ಪಟ್ಟಣದ ಪೊಲೀಸ್ ಠಾಣಾ ಆವರಣದಲ್ಲಿ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿಂದ ಶಾಂತಿ ಸಭೆಯನ್ನ ನಡೆಸಿ ಮಾತನಾಡಿದ ಅವರು, ಗಣೇಶ ಮೂರ್ತಿಯನ್ನ ಇಡಲು ಅನುಮತಿ ತೆಗೆದುಕೊಳ್ಳಬೇಕು. ಇಲ್ಲವಾದಲ್ಲಿ ಕಾನೂನಿನ ಕ್ರಮವನ್ನ ತೆಗೆದುಕೊಳ್ಳಲಾಗುವುದು. ಡಿಜೆಗೆ ಅನುಮತಿ ಇಲ್ಲ. ಯಾರು ಕೂಡ ಡಿಜೆಯನ್ನ ಉಪಯೋಗಿಸಬಾರದು ಎಂದಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಮತ್ತು ನಮ್ಮ ಇಲಾಖೆಯಿಂದಲೂ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ನಾನು ಜಾಸ್ತಿ ಟೈಮ್ ತಗೊಳಲ್ಲ, ಬಟ್ ಬ್ರೀಫ್ ಆಗಿ ಹೇಳ್ತೀವಿ ಯಾಕೆ ಈ ಶಾಂತಿ ಸಭೆ ಮಾಡ್ತಾ ಇದ್ದೀವಿ. ಈಗ ನಾವು ಕೊಟ್ಟು ಇಲ್ಲಿ ಜಸ್ಟ್ ವಾರ್ನಿಂಗ್ ಕೊಡಬೇಕು, ಇನ್ಸ್ಟ್ರಕ್ಷನ್ ಕೊಡಬೇಕು ಅನ್ನೋದಿಲ್ಲ. ಕೆಲವು ಗೊಂದಲಗಳಿರುತ್ತೆ. ಈಗಿನ ಕಾಲದಲ್ಲಿ ನಾವು ಏನೇ ಮಾಡಿದ್ರು ಪಬ್ಲಿಕಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನಲ್ಲಿ ನಾವು ಇರಬೇಕು, ಜೀವನ ಮಾಡಬೇಕು. ಅದಕ್ಕೋಸ್ಕರ ಕಾನೂನುಗಳನ್ನ ತಿಳ್ಕೋಬೇಕು ಅನ್ನೋ ಕಾರಣಕ್ಕಷ್ಟೇ ಇದನ್ನ ಮೀಟಿಂಗ್ ಕರೆದಿದ್ದೀವಿ. ಯಾರು ನಮಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ತಪ್ಪು ತಿಳ್ಕೊಳೋದು ಬೇಡ. ತಪ್ಪು ಮಾಡಿದರೆ ವಾರ್ನಿಂಗ್ ಇಲ್ಲ, ಶಿಕ್ಷೆ ಆಗಂಗೆ ಮಾಡ್ತೀವಿ. ಅದು ಸೆಕೆಂಡ್ ಪಾರ್ಟ್. ಬಟ್ ನಾವು ಇಲ್ಲಿ ಇವತ್ತು ಸೇರಿರೋದು ಏನೇನು ಪಬ್ಲಿಕ್ ಫೀಲ್ಡಲ್ಲಿ ನಾವು ಯಾವ ಥರ ಬಿಹೇವ್ ಮಾಡಬೇಕು, ಪಬ್ಲಿಕ್ಕಲ್ಲಿ ಹಬ್ಬ ಯಾವ ಥರ ಆಚರಣೆ ಮಾಡಬೇಕು, ಈಗ ಪ್ರಸ್ತುತವಾಗಿ ಏನು ಕಾನೂನಿದೆ, ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅವನ್ನ ಯಾರು ಏನು ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇಷ್ಟ ತನಕ ಎಲ್ಲ ಡಿಪಾರ್ಟ್ಮೆಂಟ್ಸ್ ಹೇಳಿದ್ದಾರೆ. ಫಸ್ಟು ಆಚರಣೆ ಮಾಡೋ ಟೈಮಲ್ಲಿ ಕೆಲವು ಹಳೆ ಇನ್ಸಿಡೆಂಟ್ಸ್ ನನಗೆ ಹೇಳಿದರು. ಈ ಕೆಲವು ಡ್ಯಾನ್ಸ್ ಪ್ರೋಗ್ರಾಮ್ ಮಾಡ್ತೀರಿ, ಆರ್ಕೆಸ್ಟ್ರಾ ಮಾಡ್ತೀರಿ, ಇವೆಲ್ಲ ನಾರ್ಮಲ್ ಕಾಮನ್ ಹೆಣ್ಮಕ್ಳು ಕುತ್ಕೊಂಡು ನೋಡ್ಲಿಲ್ಲಂಗೆ ವ್ಯವಸ್ಥೆ ಮಾಡ್ತಾರೆ ಅಂತ ಕೆಲವು ಕಡೆ ಕೇಳಿ ಬಂತು. ನನಗೆ ಅಷ್ಟು ಹೆಸರಿನೋ ತಪ್ಪೋ ಗೊತ್ತಿಲ್ಲ. ಇನ್ ಕೇಸ್ ನಡೆದಿದ್ರೆ, ಆ ಥರ ಏನಾದರೂ ಹಳೆ ಇನ್ಸಿಡೆಂಟ್ ನಡೆದಿದ್ರೆ ಅಂಥವ್ರಿಗೆ ಹೇಳ್ತಾ ಇದ್ದೀನಿ. ಲಾಸ್ಟ್ ರೀಸೆಂಟಾಗಿ ಒಂದು ನಮ್ಮ ಕುಣಿಗಲಲ್ಲಿ ಒಂದು ಕೇಸ್ ಆಯಿತು. ಈ ಥರ ಒಂದು ಅಸಭ್ಯವಾಗಿ ಒಂದು ನೃತ್ಯ ಪ್ರದರ್ಶನ ಸ್ಟೇಜ್ ಮೇಲೆ ಆಗಿದ್ದು. ಇದಂತೂ ನಾವು ಯಾವ ಕಾರಣಕ್ಕೂ ನಾವು ಎಂಟರ್ಟೈನ್ ಮಾಡಲ್ಲ. ಈಗಿನ ಕಾಲಕ್ಕೆ ಅದಕ್ಕೆ ಅಂತಲೇ ಬೇರೆ ಪ್ಲಾಟ್ಫಾರ್ಮ್ ಇದ್ದಾವೆ. ಇದು ಗಣೇಶನ ಹಬ್ಬ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಕಲ್ಚರಲ್ ಪ್ರೋಗ್ರಾಮ್ ಆದರೆ ಒಂದು ಭಕ್ತಿ ಭಾವನೆ ಬರೋಂಥ ಪ್ರೋಗ್ರಾಮ್ಸ್ ಅಷ್ಟೇ ಆಗಬೇಕು. ಇದು ಎಲ್ಲರಿಗೂ ಒಂದು ರಿಕ್ವೆಸ್ಟು. ಮತ್ತು ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ಮನಸ್ಥಿತಿ ಇದ್ದರೆ ಯಾವುದೇ ಕಾರಣಕ್ಕೂ ಆ ಥರದ್ದು ಅಹಿತಕರ ಮತ್ತು ಅಸಭ್ಯವಾದಂತಹ ನೃತ್ಯಗಳು, ಆ ಥರ ಯಾವುದೇ ಥರ ಸ್ಟೇಜ್ ಪ್ರೋಗ್ರಾಮು ಯಾವ ಕೂಡ ನಡೀಕೂಡ್ದು. ಇದು ಒಂದು ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಬಿಡಬೇಕಾದ್ರೆ ಈಗ ಬಿಡಬೇಕು, ಎಲ್ಲಿ ಗಣಪತಿ ಬಿಡ್ತೀರಿ ಅಂತೇಳಿ ಅದನ್ನು ನಮಗೆ ಡೀಟೇಲ್ಸ್ ಕೊಡಬೇಕಾಗುತ್ತೆ. ನೀವು ಯಾವತ್ತು ಬಿಡ್ತೀರಿ, ಎಲ್ಲಿ ಬಿಡ್ತೀರಿ, ಯಾವ ರೂಟಲ್ಲಿ ಹೋಗ್ತೀರಿ, ಎಷ್ಟನೇ ದಿನಕ್ಕೆ ಬಿಡ್ತೀರಿ, ಇದನ್ನೆಲ್ಲ ಡೀಟೇಲ್ಸು ನಮಗೆ ಪೊಲೀಸ್ ಹತ್ರ ಇವೆಲ್ಲ ಬೇಕಾಗುತ್ತೆ. ಯಾಕಂದರೆ ನಾವು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಯಾವತ್ತು ಬಿಡ್ತೀರಿ ಅಂತ ಅಕ್ಯುರೇಟಾಗಿ ಹೇಳಿದ್ರೆ ಅವತ್ತಿನ ದಿನ ಸಬ್ ಇನ್ಸ್ಪೆಕ್ಟರು, ಇನ್ಸ್ಪೆಕ್ಟ್ರು, ಸಿಬ್ಬಂದಿಗಳು ಎಷ್ಟು ಹಾಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಬೇರೆ ಕಡೆ ಡ್ಯೂಟಿ ಹಾಕ್ಬಿಟ್ಟಿರ್ತಾರೆ ತುಮಕೂರು ಡಿಸ್ಟಿಕಲ್ಲೇ. ನೀವು ಇಲ್ಲಿ ಸಡನ್ನಾಗಿ ಯಾವತ್ತೋ ಬಿಡ್ತೀರಿ ಅಂದ್ಬಿಟ್ರೆ ನಾವು ಯಾರು ಇರೋದಿಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ತೊಗೊತಾರೆ? ಈಗ ಇಷ್ಟು ಎಲ್ಲಕ್ಕೂ ನೀವು ಜವಾಬ್ದಾರಿ ತೊಗೊಂಡಿರ್ತೀರಿ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ನಾವು ಜವಾಬ್ದಾರಿ ಇರ್ತೀವಿ. ಹಂಗಾಗಿ ನಾವು ನಮ್ಮ ಜವಾಬ್ದಾರಿತನದಿಂದ ನಿಮಗೆ ಹೇಳ್ತಾ ಇದ್ದೀವಿ, ನೀವು ಕೂಡ ಜವಾಬ್ದಾರಿ ವಹಿಸ್ಕೊಡಿ. ಅದೇನು ಮಾಹಿತಿ ಇದೆ ಕೊಡಿ ಅಂತ ಹೇಳಿ. ಇನ್ನು ಸಿಪಿಐ ಹನುಮಂತರಾಯಪ್ಪ ಮಾತನಾಡಿ, ಗಣೇಶ ಮೂರ್ತಿಯನ್ನ ಇಡುವಾಗ ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಹಾಗೂ ಬಲವಂತವಾಗಿ ಯಾರು ಕೂಡ ಸಾರ್ವಜನಿಕರಲ್ಲಿ ಹಣವನ್ನ ವಸೂಲಿ ಮಾಡಬಾರದು. ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬವನ್ನ ಅಣ್ಣ ತಮ್ಮಂದಿರಂತೆ ಮಾಡಬೇಕು ಹಾಗೂ ಶಾಂತಿ ಸುವ್ಯವಸ್ಥೆಯನ್ನ ಎಲ್ಲರೂ ಕಾಪಾಡಬೇಕು ಎಂದಿದ್ದಾರೆ. ಇಲ್ಲ ಸರ್, 2 ಅವರ್ 1 ಅವರ್ ಯಾರು ಹೇಳಿದ್ರು ಈ ಸಲ DJ ಅಂತ ಕೊಡೋದಿಲ್ಲ. ಪ್ರತಿ ಸಲ ಇದು ಹೇಳ್ತಲೇ ಇದ್ದೀವಿ, ಆದರೂ ತರ್ತೀರಾ ತಾಂಬಂದು ನಾವು ನಿಲ್ಲಿಸ್ಕೊತಾ ಇದ್ದೀವಿ. ಆಮೇಲೆ ಮತ್ತೆ ರಿಕ್ವೆಸ್ಟ್ ಮಾಡ್ತೀರಾ, ಬಿಡಿ ಸರ್ ಇನ್ನು ಮಾಡಲ್ಲ ಅಂತ. ಅದಕ್ಕೆ ತರಕ್ಕೆ ಹೋಗಬೇಡಿ. ಒಂದೆರಡು ಸ್ಪೀಕರ್ ಇಟ್ಕೊತೀರಾ, ಆಡ್ಕೊತೀರಾ, ಆಡ್ಬಿಡಿ ಅಷ್ಟೇ. ಅದ್ಬಿಟ್ಟು ರೋಡಲ್ಲೆಲ್ಲ ಕುಣ್ಕೊಂಡು ಹೋಗೋದು, ಬೇರೆ ಎಲ್ಲಿ ಕುಣಿಬಾರ್ದು, ಎಲ್ಲಿ ಅದೇ ಜಾಗದಲ್ಲಿ ಜಾಸ್ತಿ ಕುಣಿಯೋಕೆ ಹೋಗ್ತೀರಾ. ಅದಕ್ಕೆಲ್ಲ ಅವಕಾಶ ಇಲ್ಲ. ಮತ್ತು ಸುತ್ತಲೂ ಅದಕ್ಕೆ ಬೆಳಕಿನ ವ್ಯವಸ್ಥೆ ಕಂಪಲ್ಸರಿ ಮಾಡ್ಕೊಂಡಿರ್ತೀರಾ, ಅದು ಮಾಡ್ಕೊಳ್ಳೇಬೇಕು. ಏನಕ್ಕೆ ಅಂದರೆ ನಿಮಗೆ ಗೊತ್ತಿರ್ತದೆ, ಸಣ್ಣ ಪುಟ್ಟ ಇಲ್ಲೇ ನಮ್ಮ ಮಧುಗಿರಿಲಿ ಏನಷ್ಟು ಅಂತ ದೊಡ್ಡ ಮಟ್ಟದಲ್ಲಿ ಯಾವುದೂ ಇನ್ಸಿಡೆಂಟ್ ಆಗಲ್ಲ ಬಿಡಿ. ಬೇರೆ ಕಡೆಗೆ ಹೋಗಿಸ್ಕೊಂಡ್ರೆ ಅದು ಅವಶ್ಯಕತೆ ಇದ್ದೇ ಇರ್ತದೆ. ನಮ್ಮ ತಾಲೂಕಲ್ಲಂತೂ ಎಲ್ಲರೂ ಶಾಂತಿ ಪ್ರಿಯರಂತ ಗೊತ್ತಿದೆ, ಅದರಂತೆ ನಡ್ಕೊಂಡು ಹೋಗ್ತಾರೆ. ಯಾರು ಉದ್ದೇಶಪೂರ್ವಕವಾಗಿ ಕೆಟ್ಟದ್ದು ಮಾಡೋಕ್ಕೆ ಹೋಗೋದಿಲ್ಲ.
ಮತ್ತೆ ಯಾರ ಕಡೆಯಿಂದಲೂ ಬಲವಂತವಾಗಿ ದುಡ್ಡು ಕಲೆಕ್ಟ್ ಮಾಡೋದಂತೂ ಮಾಡಬಾರದು. ಮಾಡ್ತಾ ಇದ್ದೀರಾ ಯಾರಾದರೂ ಹಂಗೆ ಹಿಡ್ಕೊಂಡು ಮಾಡ್ತೀವಿ. ಇನ್ನು ಪುರಸಭೆ ಅಧ್ಯಕ್ಷ ಲಾಲಾಪೇಟೆ ಮಂಜುನಾಥ್ ಮಾತನಾಡಿ, ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಗಣೇಶ ವಿಸರ್ಜನೆಗೆ ಪುರಸಭೆ ವತಿಯಿಂದ ಮೊಬೈಲ್ ವಾಹನವು ಮನೆಗಳ ಮುಂದೆ ಬರುವುದು, ಅದರಲ್ಲಿಯೇ ವಿಸರ್ಜನೆ ಮಾಡಬಹುದು ಹಾಗೂ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪಕ್ಕದಲ್ಲಿ ಗಣಪತಿ ವಿಸರ್ಜನೆಗೆ ಕೃತಕ ನೀರಿನ ತೊಟ್ಟಿಯನ್ನ ಮಾಡಲಾಗಿದೆ ಹಾಗೂ ಆದಷ್ಟು ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ ಎಂದಿದ್ದಾರೆ. ನಮ್ಮ ಪುರಸಭೆಯಿಂದ ಒಂದು ಪ್ರತ್ಯೇಕವಾಗಿ ಕೃತಕ ಹೊಂಡವನ್ನು ನಿರ್ಮಾಣ ಮಾಡಿರ್ತಾರೆ. ಆ ಒಂದು ಕೃತಕ ಹೊಂಡದಲ್ಲಿ ಎಲ್ಲ ಗಣೇಶಗಳನ್ನು ಒಂದು ದಿವಸಕ್ಕೆ ಇಡೋಂಥ ಗಣೇಶಗಳನ್ನ ನಿಮ್ಮ ಮನೆಗಳ ಹತ್ರನೇ ಒಂದು ಟ್ರ್ಯಾಕ್ಟರ್ ವ್ಯವಸ್ಥೆ ಮಾಡಿ ಏನು ಅದರಲ್ಲಿ ಡ್ರಮ್ಗಳಲ್ಲಿ ಇದು ಮಾಡ್ಕೊಂಡು ತಗೊಂಬಂದು ಬಿಡೋಂಥ ಸೌಲಭ್ಯಗಳು ಇರುತ್ತೆ. ನಾವು ಪುರಸಭೆ ಕಡೆಯಿಂದ ಒಂದು ಮನವಿ ಏನಪ್ಪ ಅಂತಂದ್ರೆ, ಆದಷ್ಟು POP ಗಣೇಶಗಳನ್ನ ಅವಾಯ್ಡ್ ಮಾಡಿ ಮತ್ತು ಪ್ಲಾಸ್ಟಿಕ್ ಮುಕ್ತವಾಗಿ ಈ ಒಂದು ಹಬ್ಬದ ಆಚರಣೆ ಮಾಡಬೇಕು ಅಂತೇಳಿ ಒಂದು ಮನವಿ. ಎಲ್ಲ ಏನು ನೀವು ಹಬ್ಬಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ತರ್ತೀರಾ ಅಲ್ಲಿ ಆದಷ್ಟು ಪ್ಲಾಸ್ಟಿಕ್ ಅನ್ನ ಅವಾಯ್ಡ್ ಮಾಡಿ. ಮತ್ತೆ ಈ ಒಂದು ಹಬ್ಬದ ಆಚರಣೆ ಹೇಗಿರ್ಬೇಕು ಅಂತಂದ್ರೆ ಸರಳವಾಗಿ ಸುಂದರವಾಗಿ ಇರೋ ರೀತಿ ನೋಡ್ಕೋಬೇಕು. ಯಾಕಂದ್ರೆ ನಾವ್ ಯಾರೋ ಇನ್ನೊಬ್ರಿಗೆ ಹೊಟ್ಟೆ ಉಡ್ಸಕ್ಕೋ ಇನ್ನೊಬ್ರಿಗೆ ಕಿಚ್ಚೋದಕ್ಕೋ ನಾವು ಹಬ್ಬಾಚರಣೆ ಮಾಡ್ತಾ ಇರ್ತಕ್ಕಂಥ ನಮ್ಮ ಹಿರಿಯರು ಈ ಒಂದು ಹಬ್ಬದ ಆಚರಣೆಯನ್ನು ಯಾವ ರೀತಿ ಮಾಡ್ಬೇಕು ಅಂತೇಳಿ ಅವರೆಲ್ಲ ತಿಳಿಸ್ಕೊಟ್ಟಿರ್ತಾರೆ. ಆ ರೀತಿ ಮಾಡ್ಕೊಂಡು ಹೋಗ್ಬೇಕು. ಇನ್ನೊಬ್ರಿಗೆ ನಾವು ಹೊಟ್ಟೆ ಉಡ್ಸೋದಾಗ್ಲಿ ಇನ್ನೊಂದು ತರ ಅಹಿತಕರ ಘಟನೆ ನಡೆಯದೇ ಇಲ್ಲ. ಈ ರೀತಿ ನಮ್ಮ ಏನು ದೈವಭಕ್ತಿಯಿಂದ ನಾವು ಪೂಜೆ ಮಾಡ್ಬೇಕು ಆ ರೀತಿ ಮಾಡ್ಕೊಂಡು ಶಾಂತಿಯನ್ನು ಕಾಪಾಡ್ಕೊಂಡು ಮತ್ತೆ ವಿಸರ್ಜನಾ ಸಮಯದಲ್ಲಿ ಯಾವುದೇ ಯಾರಿಗೋ ಒಬ್ಬ ಸಾರ್ವಜನಿಕರಿಗೆ ತೊಂದರೆ ಆಗದಲ್ಲ ರೀತಿ ನಮ್ಮ ಏನು ದೈವ ಏನು ಇದೆ ಅದನ್ನ ವಿಸರ್ಜನೆ ಮಾಡಿ ತಮ್ಮ ತಮ್ಮ ಮನೆಗಳಿಗೆ ತೆರಳುವಂತ ಒಂದು ಸನ್ನಿವೇಶನ ನಿರ್ಮಾಣ ಮಾಡ್ಕೊಂಡು ಯಾವುದೋ ಈಗ ನೋಡಿ ನಮ್ಮ ಮಧುಗಿರಿಲಿ ಯಾವುದೋ ಒಂದು ಅಹಿತಕರ ಘಟನೆ ನಡೆದೇ ಇರ್ಲಿಲ್ಲ. ಆದ್ರೂ ಲಾಸ್ಟ್ ಮೇಕೆ ಬಂಡೆ ಇವತ್ತು ಒಂದು ಕಪ್ಪು ಚುಕ್ಕಿಯಾಗಿ ನಿಂತಿದೆ. ಅದರಿಂದ ಇವತ್ತು ಇಲಾಖೆಯವರು ಎಷ್ಟು ಮುನ್ಸೂಚನೆ ಮಾರ್ಗದರ್ಶನಗಳು ಕೊಡ್ತಾರೆ ಅಂತಂದ್ರೆ ನಮ್ಗಳಿಗೆ ತೊಂದರೆ. ಆ ತರ ಮಾಡ್ಕೊಂಡಾಗ ಮುಂದಿನ ವರ್ಷ ನಾವು ಗಣೇಶ ಇಡಬೇಕಂದ್ರೆ ಇನ್ನೂ ಟೈಟ್ ಸೆಕ್ಯೂರಿಟಿ ಮಾಡ್ತಾರೆ, ಇನ್ನೂ ಟಫ್ ರೂಲ್ಸ್ಗಳು ಮಾಡ್ತಾರೆ. ಆದ್ರಿಂದ ಆ ತರದ ಅವಕಾಶಕ್ಕೆ ಯಾರು ಕೊಡದಲ್ಲೇ ರೀತಿ ಒಂದು ಸಾರ್ವಜನಿಕವಾಗಿ ಗೌರಿ ಗಣೇಶ ಆಗಿರ್ಬೋದು, ಈದ್ ದಿನದ ಆಗಿರ್ಬೋದು ಹಬ್ಬದ ಆಚರಣೆಯನ್ನು ಸುಂದರವಾಗಿ ನೀಟಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲರಿಗೂ ಹೊಂದಿಸ್ತಾ ನಾನು ಮಾತನಾಡ್ತೀನಿ. ಈ ಸಂದರ್ಭದಲ್ಲಿ ಮಧುಗಿರಿಯ ಮುಖ್ಯಾಧಿಕಾರಿ ಸುರೇಶ, ಬೆಸ್ಕಾಂ ಇಂಜಿನಿಯರ್ ಚಿದಾನಂದ, ಫೈರ್ ಆಫೀಸರ್ ಹನುಮಂತರಾಯಪ್ಪ ಹಾಗೂ ಪುರಸಭೆ ಸದಸ್ಯರುಗಳು ಸಾರ್ವಜನಿಕರು ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.